ದಿಶಾ ಅವಿನಾಶಿಂದ ತಪ್ಪಿಸ್ಕೊಳ್ಳಕ್ಕೆ ಬೇರೆ ಆಪ್ಷನ್ ಇಲ್ದೆ ಅಚಿಂತ್ಯ ಕಾರನ್ನ ಹತ್ಕೋತಿದ್ಲು. ಅವಿನಾಶ್ ಇಷ್ಟು ಹೊತ್ತು ಅವನ ಕಣ್ಮುಂದೆ ನಡೀತಾ ಇದ್ದಿದ್ದ ಸೀನನ್ನೇ ನೋಡ್ತಿದ್ದ. ಆಮೇಲೆ ಅಚಿಂತ್ಯನ ಆಡ್ಕೊಳ್ಳೋ ತರ ಸ್ಮೈಲ್ ಮಾಡಿ, ನೀವೀಗ ಏನೇ ಮಾತಾಡಿದ್ರು ದಿಶಾ ನಿಮ್ ಗರ್ಲ್ ಫ್ರೆಂಡ್ ಆಗಿರೋದಕ್ಕೆ ಒಪ್ಪೋ ಹಾಗೆ ಕಾಣ್ತಾ ಇಲ್ಲ ಅಚಿಂತ್ಯ. ಆದ್ರೆ ನನಗೆ ಅರ್ಥ ಆಗ್ದಿರೋ ವಿಷಯ ಏನಂದ್ರೆ, ಅದ್ ಹೇಗೆ ನೀವು ಇಷ್ಟು ರೆಸ್ಪೆಕ್ಟೆಡ್ ಪರ್ಸನ್ ಆಗಿದ್ರು ಇನ್ನೊಬ್ಬ ವ್ಯಕ್ತಿ ಫ್ಯಾಮಿಲಿ ಹಾಳು ಮಾಡಕ್ಕೆ ಟ್ರೈ ಮಾಡ್ತಾ ಇದೀರಾ ಅಂತ. ನಾನು ದಿಶಾ 4 ವರ್ಷದಿಂದ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವಿ. ಎಷ್ಟ್ ಹೇಳಿ, 4 ವರ್ಷ. ಎಲ್ಲ ಗಂಡ ಹೆಂಡತಿ ಮಧ್ಯ ಬರೋ ತರ ನಮ್ ಮಧ್ಯನೂ ಒಂದು ಸಣ್ಣ ಗಲಾಟೆ ನಡೀತಿದೆ ಅಷ್ಟೇ. ಇವತ್ತಲ್ಲ ನಾಳೆ ಸರಿ ಹೋಗ್ತೀವಿ. ಆಗ ನೀವ್ ಏನ್ ಮಾಡ್ತೀರಾ ಮಿಸ್ಟರ್ ಅಚಿಂತ್ಯ ಅಂತ ಕೇಳ್ದ. ಅಚಿಂತ್ಯ ಅವನ ಮಾತಿಗೆ ರೆಸ್ಪಾಂಡ್ ಮಾಡದೆ ಸೈಲೆಂಟ್ ಆಗಿ ಕಾರ್ ಹತ್ತಿ ಕೂತ. ಆಮೇಲೆ ಕಾರ್ ಡೋರ್ನ ಜೋರಾಗಿ ಹಾಕಿ ಕಾರ್ನ ಸ್ಟಾರ್ಟ್ ಮಾಡ್ದ. ಆ SUV ಅವಿನಾಶ್ನ ದಾಟಿ ಮೂವ್ ಆಗ್ಬೇಕಾದ್ರೆ ಅಚಿಂತ್ಯ ವಿಂಡೋ ಡೌನ್ ಮಾಡಿ ಅವಿನಾಶ್ನ ದುರ್ಗುಟ್ಟಿ ನೋಡ್ತಾ, ದಿಶಾ ಯಾವ ಕಾರಣಕ್ಕೂ ವಾಪಸ್ ನಿಮ್ ಹತ್ರ ಬರಲ್ಲ ಅವಿನಾಶ್. ಅವಳು ನಿಮ್ ಹತ್ರ ಬಂದು ನಿಮ್ ಮಗುಗೆ ಸ್ಟೆಪ್ ಮದರ್ ಆಗಿ ಜೀವನ ನಡೆಸಲ್ಲ. ಅವಳು ಸಾಫ್ಟ್ ಹಾರ್ಟ್ ಇರೋ ಹುಡುಗಿ ಆಗಿರ್ಬೋದು, ಬಟ್ ನಾನ್ ಖಂಡಿತ ಆತರ ಆಗಕ್ ಬಿಡಲ್ಲ. ಸೊ ನಾವು ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅವಿನಾಶ್, ನಾವು ಮುಂದೆ ಹೋಗಿರ್ತೀವಿ ಅಂತ ಅಂದ. ಆಮೇಲೆ ಅವನ ಕಾರ್ ವಿಂಡೋನ ಕ್ಲೋಸ್ ಮಾಡಿ ಅವಿನಾಶ್ ರಿಯಾಕ್ಟ್ ಮಾಡೋಕ್ಕೂ ಟೈಮ್ ಕೊಡದೆ ಅಲ್ಲಿಂದ ಹೊರಟ. ಆ ಕಾರ್ ಅಲ್ಲಿಂದ ಸ್ಪೀಡ್ ಆಗಿ ಮೂವ್ ಆಗಿ ಸರ್ವಿಸ್ ರೋಡ್ ಅನ್ನ ದಾಟಿ ಮೇನ್ ರೋಡ್ಗೆ ಎಂಟರ್ ಆಯ್ತು. ಆಮೇಲೆ ಅಲ್ಲಿದ್ದ ಕಾರ್ಗಳ ಮಧ್ಯ ಹೋಗ್ತಾ ಸ್ವಲ್ಪ ಹೊತ್ತಲ್ಲೇ ಕಣ್ಣಿಗೆ ಕಾಣದೆ ಮಿಸ್ ಆಯ್ತು. ಈಗ ಅಲ್ಲಿ ನಡೆದಿದ್ದ ಇನ್ಸಿಡೆಂಟ್ ಅಲ್ಲಿದ್ದ ಸಾಕಷ್ಟು ಜನರ ಗಮನ ಸೆಳೆದಿತ್ತು. ಅಲ್ಲಿ ಟೀ ಕುಡಿಯೋಕೆ ಅಂತ ಬಂದಿದ್ದ ಒಂದಷ್ಟು ಜನ ಗವರ್ಮೆಂಟ್ ಆಫೀಸ್ ಸ್ಟಾಫ್ ಕೂಡ ಅವರನ್ನ ನೋಡ್ತಾ ಇದ್ರು. ಅವರಲ್ಲಿ ಸುಮಾರು ಜನ ಫೋನ್ ಹೊರಗ್ ತೆಗೆದು ಅಲ್ಲಿ ನಡೀತಾ ಇದ್ದಿದ್ ಸೀನ್ ನ ವಿಡಿಯೋ ಮಾಡ್ಕೋತಿದ್ರು. ಈಗ ಅವರೆಲ್ಲ ಅವಿನಾಶ್ ಕಡೆ ಬೆರಳು ತೋರಿಸಿ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ಕೋತಾ ಇದ್ರು. ಅವರಲ್ಲಿ ಸುಮಾರು ಜನ ಅವಿನಾಶ್ನ ಗುರ್ತು ಹಿಡಿದಿದ್ರು. ಹಾಗಾಗಿ ಅವರೀಗ ಒಂದು ಚೂರು ಟೈಮ್ ವೇಸ್ಟ್ ಮಾಡದೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪೋಸ್ಟ್ ಮಾಡ್ತಿದ್ರು. ಅವಿನಾಶ್ ಹಲ್ ಕಡಿತ ಕೋಪದಲ್ಲಿ ಅವನ ಕಾರನ್ನ ಹತ್ ಕೂತ್ಕೊಂಡ. ಆಮೇಲೆ ಅಚಿಂತ್ಯನ್ ಕಾರ್ ಹೋಗಿದ್ದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫುಲ್ ಸ್ಪೀಡ್ ಆಗಿ ಹೋದ. ಅದಾದ್ಮೇಲೆ ಅವನು ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಿರ್ಬೇಕಾದ್ರೆ ಹಿಂದಿನ ಸೀಟ್ ಕಡೆ ನೋಡ್ದ. ಅಲ್ಲಿ ಅವನ ಕಣ್ಣಿಗೆ ದಿಶಾ ಪರ್ಸ್ ಬಿದ್ದಿದ್ದು ಕಾಣಿಸ್ತು. ಅವಳು ಓಡೋ ಗಡಿಬಿಡಿಲಿ ಪರ್ಸನ್ನ ಅಲ್ಲೇ ಮರ್ತಿದ್ಲು. ಅವಿನಾಶ್ ಯಾವ ಹೆಸಿಟೇಷನ್ ಇಲ್ದೆ ಅವಳ ಪರ್ಸನ್ನ ಎತ್ಕೊಂಡು ಅದನ್ನ ಓಪನ್ ಮಾಡಿ ಒಳಗಡೆ ಏನಿದೆ ಅಂತ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಅದರಲ್ಲಿ ದಿಶಾದ್ ಎಲ್ಲಾ ತರದ ಸರ್ಟಿಫಿಕೇಟ್ಸ್, ಐಡೆಂಟಿಟಿ ಕಾರ್ಡ್ಸ್ ಕಾಣಿಸ್ತು. ಅವಳು ನಿಜವಾಗ್ಲೂ ಹೇಳಿದ ಹಾಗೆ ಡಿವೋರ್ಸ್ ಮಾಡ್ಕೊಳಕ್ಕೆ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ಲು. ಅವಿನಾಶ್ ಒಂದು ರೀತಿ ತಿರಸ್ಕಾರದಲ್ಲಿ ಅವಳ ಪರ್ಸ್ನ ಸೈಡಿಗೆಸ್ತ. ಅವನು ಈಗ ಆ ಪರ್ಸ್ ಮತ್ತೆ ಅದ್ರೊಳಗಿದ್ದ ವಸ್ತುಗಳನ್ನ ನಾನೇ ಇಟ್ಕೋತೀನಿ ಅಂತ ಡಿಸೈಡ್ ಮಾಡಿದ್ದ. ಅದೇ ಟೈಮಲ್ಲಿ ಅಚಿಂತ್ಯ ಕಾರ್ ಒಳಗೆ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿತ್ತು. ಅಚಿಂತ್ಯ ಸುಮ್ನೆ ಕೂರೋದ್ ಬಿಟ್ಟು ಏರ್ ಕಂಡೀಷನ್ ನಲ್ಲಿ ಏನೇನೋ ಮಾಡ್ತಾ ಟೆಂಪರೇಚರ್ನ 16 ಡಿಗ್ರಿಗೆ ಇಳಿಸಿದ್ದ. ದಿಶಾ ಅಂತೂ ಚಳಿಲಿ ನಡುಗ್ತಾ ಇದ್ಲು. ಆದ್ರೂ ಅವಳು ಒಂದು ಮಾತಾಡದೆ ಸುಮ್ನೆ ಕೂತಿದ್ಲು. ಎಷ್ಟೇ ಆದ್ರೂ ಅವರಿಬ್ರು ಮಧ್ಯ ಇದ್ದಿದ್ದು ಬಾಸ್ ಎಂಪ್ಲಾಯಿ ಸಂಬಂಧ ಮಾತ್ರ ಆಗಿತ್ತು. ಅವನು ಅವಳ ಪೇ ಚೆಕ್ ನ ಸೈನ್ ಮಾಡೋನಾಗಿದ್ದ. ಆದ್ರೆ ಪ್ರೈವೇಟ್ ವಿಚಾರಕ್ ಬಂದ್ರೆ ಅವನು ಆತ್ರೇಯನ್ ತಮ್ಮ ಆಗಿದ್ದ. ಒಂದ್ ವೇಳೆ ಅವಳು ಶ್ಯಾಡೋ ಜೊತೆ ಮದ್ವೆ ಮಾಡ್ಕೊಂಡ್ರೆ ಅಚಿಂತ್ಯ ಅವಳ ಮೈದ್ನ ಆಗ್ತಿದ್ದ. ಇದೊಂದೆಂತ ಟ್ವಿಸ್ಟ್ ಆಗಿರೋ ಫೇಟ್ ಆಯ್ತು ನಂದು ಅಂತ ದಿಶಾ ಅನ್ಕೊಂಡ್ಲು. ಅವಳು ಒಂದ್ಸಲ ನಿಟ್ಟುಸಿರು ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಅಚಿಂತ್ಯ ಇದ್ದಕ್ಕಿದ್ದ ಹಾಗೆ, ನಂಗಿವಾಗ ಎಕ್ಸ್ಪ್ಲನೇಷನ್ ಬೇಕು ದಿಶಾ ಅಂತ ಕೇಳ್ದ. ಅವನ್ ಇಷ್ಟು ಟೈಮ್ ಸೈಲೆಂಟ್ ಆಗಿದ್ದ. ಹಾಗಾಗಿ ಅವ್ನ್ ಸಡನ್ ಆಗಿ ಮಾತಾಡಿದ್ದನ್ನ ಕೇಳಿ ದಿಶಾ ರಿಯಾಲಿಟಿಗೆ ಬಂದ್ಲು. ಅಚಿಂತ್ಯ ಅವಳ ಕಡೆ ಓರೆ ಕಣ್ಣಲ್ಲಿ ನೋಡಿ ಹುಬ್ಬು ಗಂಟೆಗಿದ್ದ. ಆಮೇಲೆ, ನಿನ್ನ ಮತ್ತೆ ಆ ಅವಿನಾಶ್ ಮಧ್ಯ ಎಕ್ಸಾಕ್ಟ್ಲಿ ಏನಾಗಿದೆ ಹೇಳು ಅಂತ ಡಿಮ್ಯಾಂಡ್ ಮಾಡ್ದ. ದಿಶಾ ಮತ್ತೊಂದ್ಸಲ ಡೀಪ್ ಆಗಿ ಉಸಿರೆಳ್ಕೊಂಡು ಫಾರ್ಮ್ ಆಗಿರೋ ವಾಯ್ಸ್ ಅಲ್ಲಿ, ಮದ್ವೆ ಅನ್ನೋದು ಇವತ್ತು ಪರ್ಸನಲ್ ಮ್ಯಾಟರ್ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಹೌದು ತಾನೆ? ಸೊ ಪ್ಲೀಸ್ ನೀವು ಈ ವಿಷಯ ಬಿಟ್ಟು ಬೇರೆ ಏನಾದ್ರೂ ಮಾತಾಡ್ಬೋದಾ ಅಂತ ಕೇಳಿದ್ಲು. ಅಚಿಂತ್ಯ ಇಮಿಡಿಯೇಟ್ ಆಗಿ ಅಷ್ಟೇ ಫರ್ಮ್ ಆಗಿ, ನೋ, ನನಗೀಗ ಎಲ್ಲ ವಿಷಯ ಗೊತ್ತಾಗ್ಲೇಬೇಕು ಅಂತ ಅಂದ. ದಿಶಾಗೆ ಈಗ ಆನ್ಸರ್ ಮಾಡದೆ ಬೇರೆ ಆಪ್ಷನ್ ಇಲ್ಲ ಅಂತ ಅನಿಸ್ತು. ಅವಳು ಸುಮ್ನೆ ತಲೆ ಕೆಳಗ್ ಹಾಕೊಂಡು, ವೆಲ್, ಅವಿನಾಶ್ ಆಕ್ಚುಲಿ ನಿಜಾನೇ ಹೇಳ್ತಿದ್ದ. ಆದ್ರೆ ಒಂದ್ ಎಕ್ಸ್ಟೆಂಟ್ ತನಕ ಮಾತ್ರ ನಾವಿಬ್ರು ಇನ್ನೂ ಅಫಿಷಿಯಲ್ ಆಗಿ ಡಿವೋರ್ಸ್ ಮಾಡ್ಕೊಂಡಿಲ್ಲ. ಆದ್ರೆ ಅದಕ್ಕೋಸ್ಕರನೇ ನಾವು ಫ್ಯಾಮಿಲಿ ಕೋರ್ಟ್ ಕಡೆ ಬಂದಿದ್ವಿ. ಆದ್ರೆ ಅವನು ಈ ಲೆವೆಲ್ಗೆ ತಲೆ ಕಿಟ್ಟೋಂತರ ಆಡ್ತಾನೆ ಅಂತ ಮಾತ್ರ ನಾನು ಇಮ್ಯಾಜಿನ್ ಮಾಡಿರ್ಲಿಲ್ಲ ಅಂತ ಅಂದ್ಲು. ಅಚಿಂತ್ಯ ಅವಳ ಮಾತನ್ನ ಕೇಳಿ ಒಂದಷ್ಟು ಸಲ ಕಣ್ ಬ್ಲಿಂಕ್ ಮಾಡ್ದ. ಆಮೇಲೆ ಗಂಟ್ಲನ್ನ ಕ್ಲಿಯರ್ ಮಾಡ್ಕೊಂಡು, ಅದ್ ಸರಿ, ಅಂದ್ಹಾಗೆ ನೀವಿಬ್ರು ಯಾಕೆ ಡಿವೋರ್ಸ್ ಮಾಡ್ಕೋತಾ ಇದ್ದೀರಾ ಅಂತ ಕೇಳ್ದ. ಅದ್ ಯಾಕಂದ್ರೆ ಅವಿನಾಶ್ ನಂಗೆ ಚೀಟ್ ಮಾಡಿ ಅವ್ನ್ ಇಟ್ಕೊಂಡಿದ್ದ ಹುಡುಗಿನ ಪ್ರೆಗ್ನೆಂಟ್ ಮಾಡಿದ್ದಾನೆ ಅಂತ ದಿಶಾ ಹೇಳಿದ್ರು. ಹೋ, ಹಾಗಾದ್ರೆ ಆ ಇನ್ನೊಬ್ಳು ಲೇಡಿ ಯಾರು? ಫಿಲ್ಮ್ ಸ್ಟಾರಾ, ಮಾಡೆಲ್ಲ? ಐ ಬೆಟ್ ಅವಳು ಯಾರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಸುಂದರವಾಗಿ ಕಾಣೋಳಾಗಿರ್ತಾಳೆ.
ಅಂತ ಅಚಿತ್ಯ ಹೇಳ್ದ. ದಿಶಾ ಒಂದ್ ರೀತಿ ಬೇಸರದಲ್ಲಿ ಸ್ಮೈಲ್ ಮಾಡಿ, ಅವಳು ನನ್ ಕಸಿನ್, ನಾನ್ ಅವಳನ್ನ ನನ್ ಜೀವನ ಪೂರ್ತಿ ನನ್ ಸ್ವಂತ ತಂಗಿ ಅಂತಾನೆ ಅನ್ಕೊಂಡಿದ್ದೆ ಅಂತ ಹೇಳಿದ್ಲು. ಆದ್ರೆ ಅಚಿಂತ್ಯ ಆ ಟಾಪಿಕ್ ನ ಮತ್ತೆ ಶುರು ಮಾಡ್ಕೊಂಡಿದ್ದ. ಅಂದ್ಹಾಗೆ ಅವಿನಾಶ್ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ನೀನ್ ಡಿವೋರ್ಸ್ ಮಾಡ್ಕೋಬೇಕಾದ್ರೆ ಅವನಿಂದ ಹೆವಿ ಕಾಂಪನ್ಸೇಷನ್ ಅಮೌಂಟ್ ತಗೋ, ಆಗ ನಿನ್ ಲೈಫ್ ಆರಾಮಾಗಿ ಸೆಟ್ಲ್ ಆಗತ್ತೆ. ಅದನ್ನೆಲ್ಲ ಬಿಟ್ಟು ನೀನ್ಯಾಕೆ ಈ ತರ ಜಾಬ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀಯಾ ಅಂತ ಅಚಿಂತ್ಯ ಕೇಳ್ದ. ದಿಶಾ ಮತ್ತೊಂದ್ಸಲ ನಿಟ್ಟುಸ್ರು ಬಿಟ್ಟು, ನಾನ್ ಯಾವ ಕಾರಣಕ್ಕೂ ಅವ್ನ್ ದುಡ್ಡನ್ ತಗೊಳಲ್ಲ ಅಂತ ಅಂದ್ಲು. ಅಚಿಂತ್ಯ ಸಡನ್ ಆಗಿ, ಒಂದ್ ವೇಳೆ ನೀನ್ ಓಕೆ ಅಂತ ಹೇಳಿದ್ರೆ ನಾನ್ ನಿಂಗೆ ಡಿವೋರ್ಸ್ ವಿಷಯದಲ್ಲಿ ಹೆಲ್ಪ್ ಮಾಡಕ್ಕೂ ಯಾರಾದ್ರೂ ಲಾಯರ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ದ. ದಿಶಾ ಇಮಿಡಿಯೇಟ್ ಆಗಿ, ಬೇಡ ಬೇಡ, ಅದೆಲ್ಲ ಏನ್ ಅಗತ್ಯ ಇಲ್ಲ, ಅವಿನಾಶ್ ಹೇಗಿದ್ರು ಈ ಮಂತ್ ಎಂಡ್ ಒಳಗೆ ಡಿವೋರ್ಸ್ ವಿಷಯ ಫೈನಲ್ ಮಾಡೇ ಮಾಡ್ತಾನೆ ಅಂತ ಹೇಳಿದ್ಲು. ಅಚಿಂತ್ಯ ಅವಳನ್ನ ಕ್ಯೂರಿಯಸ್ ಆಗಿ ನೋಡ್ತಾ, ನಿನಗ ಅವ್ನ್ ಡಿವೋರ್ಸ್ ಕೊಡ್ತಾನೆ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ಯಾ? ಅವನೀಗ ಕೆಲವು ನಿಮಿಷಗಳ ಹಿಂದೆ ನಿನ್ನ ಮತ್ತೆ ಪಡ್ಕೊಳಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದ. ಅವನ್ ನಿನಗೆ ಇನ್ ಕೆಲವು ವಾರದಲ್ಲಿ ಆ ಎಲ್ಲಾ ಪ್ರಯತ್ನನ ಕೈ ಬಿಟ್ಟು ಸುಮ್ನಾಗ್ತಾನೆ ಅನ್ನೋ ನಂಬಿಕೆ ಇದೆಯಾ? ದಿಶಾ, ನಾನ್ ನಿನಗೊಂದ್ ವಿಷಯ ಹೇಳ್ತೀನಿ. ನೀನ್ ತುಂಬಾ ಟೈಮ್ ಹೌಸ್ ವೈಫ್ ಆಗೇ ಇದ್ಬಿಟ್ಟಿದ್ದೆ, ಸೊ ನಿಂಗೆ ಗಂಡಸರ ಬಗ್ಗೆ ಜಾಸ್ತಿ ಗೊತ್ತಿಲ್ವೇನೋ ಅನ್ನಿಸ್ತಾ ಇದೆ ನಂಗೆ. ಕೆಲವೊಂದ್ಸಲ ನಾವು ತುಂಬಾ ಚೀಪ್ ಕ್ರೀಚರ್ಸ್ ಆಗಿರ್ತೀವಿ. ನೀನು ಅವನ ಹಿಡಿತದಿಂದ ದೂರ ಹೋಗಕ್ಕೆ ಟ್ರೈ ಮಾಡಿದಷ್ಟು ಅವ್ನ್ ನಿನ್ನ ಹಿಡಿಯಕ್ಕೆ ಜಾಸ್ತಿ ಟ್ರೈ ಮಾಡ್ತಾನೆ. ನಿನ್ನ ಪಡ್ಕೋಬೇಕು ಅನ್ನೋ ಅವನ ಬಯಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ಅಂತ ಅವನ್ ಎಕ್ಸ್ಪ್ಲೇನ್ ಮಾಡ್ದ. ಅಂದ್ರೆ ನೀವ್ ಏನ್ ಹೇಳ್ತಾ ಇದ್ದೀರಾ? ಅವಿನಾಶ್ಗೆ ನನ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತನಾ ಅಂತ ದಿಶಾ ಕೇಳಿದ್ಲು. ಇಲ್ಲ, ನಾನು ನನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ನ್ ಜೋರಾಗಿ ನಗಾಡೋಕೆ ಸ್ಟಾರ್ಟ್ ಮಾಡ್ದ. ನೀನಿವಾಗ ನನ್ನ ಎಂಪ್ಲಾಯ್, ಸೊ ಇವಾಗ ನೀನು ನನ್ ರೀಚ್ ಇಂದ ದೂರನೇ ಇದೆಯಾ. ಅದು ಅಲ್ದೆ ನಾವು ಒಟ್ಟಿಗೆ ವರ್ಕ್ ಮಾಡೋಕೆ ಶುರು ಮಾಡಿದ ದಿನದಿಂದ ನೀನ್ ನನ್ನ ಕಾನ್ಸ್ಟೆಂಟ್ ಆಗಿ ರಿಜೆಕ್ಟ್ ಮಾಡ್ತಾನೆ ಬಂದಿದ್ಯಾ ಅಂತ ಹೇಳ್ದ. ಹೊಸ ಪ್ರಾಬ್ಲಮ್ಗೆ ನಾನ್ ಸಿಗಾಕೊಳ್ದೆ ಇದ್ರೆ ನನಗಷ್ಟೇ ಸಾಕಾಗಿದೆ ಅಂತ ದಿಶಾ ಹೇಳಿದ್ಲು. ಅವಳಿಗೀಗ ಮತ್ತೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಓ, ನನ್ನ ಅಫೆಂಡ್ ಮಾಡಿದ್ರೆ ತೊಂದ್ರೆ ಆಗತ್ತೆ ಅಂತನಾ ಅಂತ ಅಚಿಂತ್ಯ ಕೇಳಿದ. ವರ್ಕ್ ವಿಷಯವಾಗಿ ಕೇಳಿದ್ರೆ ಅಚಿಂತ್ಯ ಸರ್, ನಾನ್ ಕೆಲಸ ಮಾಡಿರೋ ಲಾಸ್ಟ್ 2 ಶೋಗಳು ಸಕ್ಸಸ್ ಅಂತ ನೀವ್ ಕನ್ಸಿಡರ್ ಮಾಡಲ್ವಾ? ನಾನ್ ವರ್ಕ್ ಮಾಡಿದ ಮೊದಲನೇ ದಿನ ಸ್ವಲ್ಪ ತಾಳ್ಮೆನ ಕಳ್ಕೊಂಡು ನಿಮ್ ಎದುರುಗಡೆ ಮಾತಾಡ್ದೆ ಅನ್ನೋದ್ ಬಿಟ್ರೆ ಬಾಕಿ ಎಲ್ಲಾ ದಿನನೂ ನಾನ್ ನಿಮ್ ಜೊತೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗೇ ಇದ್ದೆ, ಹಾಗೆ ಕೆಲಸ ಮಾಡ್ತಾ ಬಂದೆ. ಇದನ್ನ ನೀವ್ ಒಪ್ತೀರಾ ತಾನೆ ಅಂತ ದಿಶಾ ಕೇಳಿದ್ಲು. ಅಚಿಂತ್ಯ ಫ್ರಸ್ಟ್ರೇಷನ್ ನಲ್ಲಿ ತಲೆ ಆಡಿಸ್ತಾ, ದಿಶಾ, ನೀನು ನಿಜವಾಗ್ಲೂ ತುಂಬಾ ಸಿಲ್ಲಿಗಲ್. ನಾನ್ ಯಾವಾಗ್ಲಾದ್ರೂ ನೀನ್ ನನ್ ಜೊತೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿದ್ದೆ ಅಂತ ಹೇಳಿದ್ನಾ? ನಾನು ಆ ಮೇಕಪ್ ರೂಮ್ ಕಡೆ ಎಲ್ಲಾದ್ರೂ ಬಂದ್ರೆ ನೀನ್ ಯಾವ್ದಾದ್ರೂ ಮೂಲೆಗೆ ಹೋಗಿ ಬಚ್ಚಿಟ್ಕೋತೀಯ. ನೀನೊಂಥರ ಬೆಕ್ಕನ್ ನೋಡಿ ಬಚ್ಚಿಟ್ಕೊಳ್ಳೋ ಇಲಿ ತರ ಆಡ್ತೀಯ. ನೀನ್ ಈ ತರ ಮಾಡೋದನ್ ಬೇರೆ ಯಾರಾದ್ರೂ ನೋಡಿದ್ರೆ ನಾನ್ ನಿನ್ನ ಇಡಿಯಾಗಿ ತಿನ್ಬಿಡ್ತೀನಿ ಅಂತ ಅನ್ಕೋತಾರ ಅಷ್ಟೇ ಅಂತ ಹೇಳ್ದ. ದಿಶಾಗೆ ಈಗಾಗ್ಲೇ ಅಚಿಂತ್ಯ ಹೇಗ್ ಮಾತಾಡ್ತಾನೆ, ಯಾವ್ ತರ ನಡ್ಕೋತಾನೆ ಅಂತ ಗೊತ್ತಿತ್ತು. ಸೊ ಅವಳು ಕ್ವಿಕ್ ಆಗಿ ಆ ಟಾಪಿಕ್ ಇಂದ ಬೇರೆ ಟಾಪಿಕ್ಗೆ ಮೂವ್ ಆದ್ಲು. ನಾನ್ ಆದಷ್ಟು ಇಂಟ್ರೋವರ್ಟ್ ಆಗಿರ್ತೀನಿ, ನಾನ್ ಮಾತಾಡೋದು ಸ್ವಲ್ಪ ಕಡಿಮೆನೆ, ಅದಕ್ಕೆ ನಿಮಗೆ ಆತರ ಫೀಲ್ ಆಗಿರ್ಬೋದು ಅಷ್ಟೇ ಅಂತ ಅವಳು ಹೇಳಿದ್ಲು. ಏನೋ ಇಂಟ್ರೋವರ್ಟಾ? ನೀನು ನಿನ್ಪಾಡಿಗಿರೋಳ. ನೀನ್ ಅವಿನಾಶ್ ಜೊತೆ ಮೊದ್ಲು ಇನ್ವಾಲ್ವ್ ಆಗಿದ್ದೆ, ಅದಾದ್ಮೇಲೆ ನನ್ನ ಅಣ್ಣನ್ ಜೊತೆ ಸುತ್ತಾಡ್ದೆ, ಅಷ್ಟಾದ್ರೂ ನೀನ್ ನಿನ್ಪಾಡಿಗಿರೋಳು ಅಂತ ಹೇಳ್ತೀಯಾ? ನಾನು ಆಲ್ಮೋಸ್ಟ್ ಈ ಕ್ವೆಶ್ಚನ್ಗೆ ಬೀಳೋ ಹಾಗಾಗಿದ್ದೆ. ಜಸ್ಟ್ ಇಮ್ಯಾಜಿನ್, ನಮ್ಮಂತ 3 ಪವರ್ಫುಲ್ ಜನರು ಒಬ್ಳೆ ಹುಡುಗಿ ಹಿಂದೆ ಬಿದ್ದಿದೀವಿ ಅಂತಾನಾದ್ರೂ ಜನರಿಗೆ ಗೊತ್ತಾದ್ರೆ ಪರಿಸ್ಥಿತಿ ಹೇಗಿರ್ಬೇಡ ಅಂತ ಅಚಿಂತ್ಯ ಹೇಳ್ದ. ಅವನೀಗ ಜೋಕ್ ಮಾಡ್ತಾ ಇದನ ಅಥವಾ ಸೀರಿಯಸ್ ಆಗಿ ಮಾತಾಡ್ತಾ ಇದನ ದಿಶಾಗ್ ಒಂದು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಅವಳು ಏನು ಮಾತಾಡದೆ ಸುಮ್ಮನಾದ್ಲು. ಇನ್ಫ್ಯಾಕ್ಟ್ ಮಾತಾಡಿದ್ರು ಅವಳಿಗೆ ಏನ್ ಆನ್ಸರ್ ಮಾಡ್ಬೇಕು ಅಂತಾನೂ ಗೊತ್ತಿರ್ಲಿಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.